ತಂದೆ ತಾಯಿ ಹೇಳ್ತಾ ಇದ್ದಾರೆ ಸರ್, ಅವರಿಬ್ಬರು ಮದುವೆ ಆಗ್ಬೇಕಂತಿದ್ರು. ಅವ್ರ ತಂದೆ ಹೇಳಿದ್ದಾರೆ, ನೀವು ಕೂಡ ಮಾತಾಡಿದ್ರಂತೆ. ಇದು ಏನು ಹೇಳ್ತದೆ? ಮತ್ತು ರಾಜ್ಯದ ಕ್ಷಮೆ ಕೇಳ್ತೀನಿ ಅಂತ ಹೇಳ್ತಾರೆ ಈ ಘಟನೆ ಬಗ್ಗೆ. ಈಗ ಅವರು ಯಾರು ಮದುವೆ ಆಗ್ಬೇಕಂತಾರೆ? ಅವರಿಬ್ಬರು ಮದುವೆ ಆಗ್ಬೇಕು ಅಂತಿದ್ರು ಅಂತ ಅವ್ರ ಮಗ ಹೇಳಿರ್ಬೋದು. ನಮ್ಮ ಮಗಳು ಯಾವಾಗಾರ ಒಪ್ಕೊಂಡಾಳ? ನಮ್ಮ ಜೊತೆ ಏನಾರ ಮಾತಾಡಿತಾರ ಅವ್ರು? ನಮ್ಮ ಮನೆಗೆ ಬಂದು ಮಾತಾಡಿರ್ಬೇಕಲ್ಲ. ನಮ್ಮ ಜೊತೆಗೆ ಮಾತಾಡಿದಾಗ ಅದು ಪ್ರಸ್ತಾವನೆ ಬರ್ತೈತಿ. ಅವ್ರು ಹೇಳಿದ್ದ ಖಂಡಿತ ಸುಳ್ಳು. ಆ ರೀತಿ ಯಾವುದೇ ರೀತಿ ಬೆಳವಣಿಗೆ ಆಗಿಲ್ಲ. ಯಾವ ಮದುವೆ ವಿಚಾರ ಇರಲಿಲ್ಲ. ನಾವು ಆ ರೀತಿ ಬೆಳವಣಿಗೆಗೆ ನಾವು ಖಂಡಿತ ಅದಕ್ಕೆ ಖಂಡಿಸ್ತೀವಿ. ನಮ್ಮ ಸಹಕಾರ ಯಾವುದೂ ಇರಲಿಲ್ಲ, ನಮ್ಮ ಜೊತೆ ಚರ್ಚೆನೂ ಆಗಿಲ್ಲ. ಈಗ ಸೃಷ್ಟಿ ಮಾಡಿ ಹೇಳ್ತಾ ಇದ್ದಾರೆ. ಅಲ್ಲ, ಈಗ ಅವರು ಕ್ಷಮೆ ಕೇಳ್ತೀನಿ ರಾಜ್ಯದ್ದು ಈ ಘಟನೆ ಬಗ್ಗೆ ಅಂತ ಅವ್ರ ಕುಟುಂಬಸ್ಥರು ಹೇಳ್ತಾರೆ. ಈಗ ತಂದೆ ತಾಯಿ ಆಯಿತು, ಕ್ಷಮೆ ಕೇಳ್ತಾರೆ, ಕೇಳಬೇಕು, ಕೇಳಿದಾರೆ. ನನಗೂ ಕೂಡ ಕ್ಷಮೆ. ನಾಗರಾಜ್ ಮೀನು ಕೋಳಿ ಸಾಕಣೆಯಲ್ಲಿ ವರ್ಷಕ್ಕೆ 20 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಕೇಳೋದ್ರಿಂದ ಅವ್ರಿಗೆ ಏನು ಹೇಳ್ಬೇಕಂತ ನನಗೂ ಕೂಡ ತಿಳಿವಲ್ತು. ಯಾಕಂದ್ರೆ ಮಗಳು ನಾನು ಕಳ್ಕೊಂಡೀನಿ, ಅವರು ಗಂಡು ಮಗ, ಅವ್ರ ಮಗ ತಪ್ಪು ಮಾಡ್ಯಾನ. ಬರೀ ಕ್ಷಮೆ ಕೇಳೋದ್ರಿಂದ ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಸಿಗೋಂಗಿಲ್ಲ. ನಾನು ಕೇಳೋದೇನೆಂದರೆ ಅವ್ರ ತಾಯಿಗಾಗಲಿ ಮತ್ತು ಅವ್ರ ತಂದೆಯವ್ರಿಗಾಗಲಿ, ನಿಮ್ಮ ಮಗ ಈ ಸ್ಥಿತಿ ಒಳಗಿದ್ದ, ನಿಮಗೆ ಗೊತ್ತು ಏನೇನೇ ನೀವು ಅದಿರಿ ಏನಿಲ್ಲ ನಿಮ್ಮ ಫ್ಯಾಮ್ಲಿ ಬಗ್ಗೆ. ನಾನು ನಿಮ್ಮ ಫ್ಯಾಮ್ಲಿ ಬಗ್ಗೆ ಮಾತಾಡೋಕ್ಕೆ ಹೋಗಿಲ್ಲ. ಬಟ್ ನಿಮ್ಮ ಮಗ ಇಷ್ಟು ವಿಕೃತ ಮನೋಭಾವನ ಇದ್ನಲ್ಲ, ನೀವು ಯಾಕೆ ನಮಗಾದರೂ ಸಂಪರ್ಕ ಮಾಡಿ ಅಥವಾ ಅವನ ಮನಸ್ಸಿನಾಗ ಅದು ಐತೆ ಅಂತೇಳಿ ಹೇಳಿದರೆ ನಾವು ಜಾಗೃತ ಆಕ್ಕಿದ್ವಿ. ನಮ್ಮ ಮಗಳನ್ನು ಶೇಪ್ ಮಾಡ್ತಿದ್ವಿ. ಮತ್ತು ನಾವು ಅದಕ್ಕೇನು ಕ್ರಮ ತೊಗೋಬೇಕಾಯ್ತು ನಾನು ಅದನ್ನು ತೊಗೋತಿದ್ದೆ. ನಮಗೆ ಸ್ವಲ್ಪ ಮಾಹಿತಿ ಕೊಡ್ಬೇಕಾಯ್ತು. ಈಗ ನನ್ನ ಮಗಳನ್ನ ನಿಮ್ಮ ಮಗ ಮರ್ಡರ್ ಮಾಡಿ ಈಗ ನಾನು ರಾಜ್ಯಕ್ಕೆ ಜನಕ್ಕೆ ಕ್ಷಮೆ ಕೇಳ್ತೀನಿ ಅಂತಂದರೆ ಇದು ಈಗ ಎಷ್ಟು ಸಮಂಜಸ ಈ ಸಮಯದಲ್ಲಿ? ಇದೇ ನಮಗೆ ಮೊದಲೇ ಹೇಳ್ಬಿಟ್ಟಿದ್ರೆ ನನ್ನ ಮಗಳಿಂದ ದುರಂತ ಸಾವು ಆಗ್ತಿದ್ದಿಲ್ಲ. ಅದು ನಿಮ್ಮ ಮಗನ ಕೈಯಾಗೆ. ನಾನು ಇಷ್ಟಕ್ಕೆ ನಾವು ಅವ್ರ ಮೇಲೆ ನಾವೇನು ಈಗ ನೀವು ಹೇಳಿಕೆ ಕೊಟ್ರಿ ಅಂತ ನಾನು ಹೇಳತ್ತೀನಿ. ನಿಮಗೆ ಗೊತ್ತಿತ್ತು, ನೀವು ಅದನ್ನು ನನಗೆ ಹೇಳ್ಬೇಕಾಯ್ತು. ನನ್ನ ಮಗ ಹಿಂಗೆ ನಿಮ್ಮ ಮಗಳ ಮೇಲೆ ಮನಸ್ಸು ಮಾಡ್ಯಾನ್ರಿ, ಸ್ವಲ್ಪ ನಿಮ್ಮ ಮಗಳ ಜಾಗೃತಿ ಇರಲಿ, ಯಾವುದೇ ರೀತಿಯಿಂದ ತೊಂದರೆ ಆಗಬಾರ್ದು, ನೀವು ಸ್ವಲ್ಪ ಕಾಪಾಡ್ರಿ ಅಂತ ಹೇಳ್ಬೇಕಾಯ್ತು. ಇಬ್ಬರು ನೀವು ಎಜುಕೇಷನ್ ಫೀಲ್ಡ್ನಾಗಿದ್ದವ್ರು. ನಿಮ್ಮ ಮಗ ದಾರಿ ತಪ್ಪೇನಂದರೆ ನಮ್ಮ ಹುಡುಗಿ ಮೇಲೆ ಮನಸ್ಸು ಮಾಡಿ ಈ ರೀತಿ ಟ್ರೈನಿಂಗ್ ತೊಗೊಂಡು ಈ ರೀತಿ ವಿಕೃತ ಭಾವನೆ ಇಟ್ಕೊಂಡು ಅವ್ನು ಅಡ್ಡಾಡತ್ತಾನಂದರೆ ನಮ್ಮ ಜಾಗೃತಿ ಮಾಡಿದರೆ ನಮ್ಮ ಕುಟುಂಬದಾಗ ನಾವು ಮಾತಾಡ್ಕೊಂಡು ಆಕೆನ ಜಾಗೃತಿ ಮಾಡ್ತಿದ್ವಿ, ಆಕೆಗೆ ಸೇಫ್ಟಿ ಮಾಡ್ಕೋತಿದ್ವಿ, ನಾವು ಏನು ಮುಂದೇನು ಕ್ರಮ ತಗೋತಿದ್ವಿ. ಅದು ಹೇಳಿಲ್ಲ ನೀವು. ಈಗ ನಿಮ್ಮ ಮಗ ಮರ್ಡರ್ ಮಾಡಿದಾನಲ್ಲ, ಮಾಡಿದಾಗ ಈಗ ನೀವು ಕ್ಷಮೆ ಕೇಳ್ತೇನೆ ಅನ್ನೋದು ಎಷ್ಟು ಸಮಂಜಸ? ನಮಗೂ ಸರಿ ಅನ್ಸಂಗಿಲ್ಲ ಈ ಟೈಮ್ನಾಗ ಹೇಳೋದು. ಅದಕ್ಕೆ ಅವ್ರಿಗೇನು ಹೇಳ್ತೇನೆ ಅಂದರೆ, ನೀವೇ ಜಾಮೀನು ಕೊಟ್ಟು ತೊಗೊಂಡು ಬಂದು ಅವನು ಆ ರೀತಿ ಬರ್ಬರವಾಗಿ ನೀವರ ಹತ್ಯೆ ಮಾಡಿರಿ, ಇಲ್ಲ ಉರ್ಲಾರ ಹಾಕ್ರಿ ಅಂದಾಗ ಮಾತ್ರ ಆ ಆತ್ಮಕ್ಕೆ ಶಾಂತಿ ಕೊಟ್ಟಂಗೆ ಆಕೈತಿ. ಇಡೀ ರಾಜ್ಯಕ್ಕೆ ಕ್ಷಮೆ ಕೇಳೋದಲ್ಲ, ಆ ರೀತಿ ಕ್ಷಮೆ ಕೇಳ್ರಿ ಅಂತ ಡಿಮಾಂಡ್ ಇಡ್ತೇನೆ.